ನಮಸ್ಕಾರ, ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೆ. ಇಂದು ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಬಿಡುಗಡೆ ಆಗಿದೆ. ಬಹುತೇಕ ಚಲನಚಿತ್ರ ಮಂದಿರಗಳಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ ಅಂತೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಈಗ ಕೊಪ್ಪಳ ನ್ಯೂಸ್ ನ ಮುಖ್ಯ ಅಪ್ಡೇಟ್ ಏನಂತಂದ್ರೆ, ಕೊಪ್ಪಳದಲ್ಲಿರ್ತಕ್ಕಂಥ ಚಲನಚಿತ್ರಗಳ ಪೈಕಿ ಎಲ್ಲೆಲ್ಲಿ ಡೆವಿಲ್ ಸಿನಿಮಾ ಓಡ್ತಾ ಇದೆ ಅಲ್ಲಿ ಈಗೇನ್ ನೋಡ್ತಾ ಇದ್ರು ದೃಶ್ಯಾವಳಿಗಳಲ್ಲಿ, ಇದು ಶಾರದಾ ಚಿತ್ರಮಂದಿರದ ದೃಶ್ಯಾವಳಿಗಳು. ಡೆವಿಲ್ ಸಿನಿಮಾ ಪ್ರಾರಂಭವಾಗಕ್ಕಿಂತ ಮುಂಚೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಒಂದು ಕಡೆ ಪಟಾಕ್ಷಿ ಹಚ್ಚಿ ಸಂಭ್ರಮ ಪಡ್ತಾ ಇದ್ದಾರೆ, ಇನ್ನೊಂದು ಕಡೆ ಅನ್ನದಾನ ಮಾಡ್ತಾ ಇದ್ದಾರೆ ಬಂದಿರತಕ್ಕಂಥ ಚಲನಚಿತ್ರ ವೀಕ್ಷಕರಿಗೆ ಮತ್ತು ಅಲ್ಲಿ ನೆರೆದಿರ್ತಕ್ಕಂಥ ಅಭಿಮಾನಿಗಳಿಗೆ. ಮತ್ತೊಂದು ಕಡೆ ಏನಂತಂದ್ರೆ, ಚಲನಚಿತ್ರ ಪ್ರಾರಂಭವಾದ ಸಂದರ್ಭದಲ್ಲಿ ಚಲನಚಿತ್ರ ಮಂದಿರಗಳಲ್ಲಿ ದರ್ಶನ್ ಫೋಟೋ ಹಿಡಿದುಕೊಂಡು ಆತನಿಗೆ ಪೂಜೆ ಮಾಡಿ ಆರತಿ ಬೆಳಗ್ತಾ ಇರುವ ಅಭಿಮಾನಿಗಳು ನೋಡಿ, ಅವರ ಖುಷಿಗೆ ಪಾರವೇ ಇಲ್ಲ. ಒಂದು ಕಡೆ ದರ್ಶನ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ, ಇನ್ನೊಂದು ಕಡೆ ಆ ಚಲನಚಿತ್ರ ಕುರಿತು ಸೋಷಿಯಲ್ ಮೀಡಿಯಾಗಳಲ್ಲಿ ರಿವ್ಯೂ ಹೊರ ಹಾಕ್ತಾ ಇದ್ದಾರೆ ಅಭಿಮಾನಿಗಳು ಮತ್ತು ಅವರನ್ನ ಹೇಟ್ ಮಾಡ್ತಕ್ಕಂಥ ವೀಕ್ಷಕರು. ಕೆಲವು ರಿವ್ಯೂ ಬರೆದಾಗ್ತಾ ಇದ್ದಾರೆ, ದರ್ಶನ್ ಚಿತ್ರ ಬಗ್ಗೆ ಹೆಂಗೆ ರೆಸ್ಪಾನ್ಸ್ ಇದೆ ಅನ್ನೋದ್ರ ಬಗ್ಗೆ ಟ್ರೋಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಡಿಬಾಸ್ ಕನ್ನಡ ಚಲನಚಿತ್ರರಂಗದ ಖ್ಯಾತ ನಟ 2003ರಲ್ಲಿ ಕರಿಯ ಚಿತ್ರದ ಮುಖಾಂತರ, ಪ್ರೇಮ ನಿರ್ದೇಶನದ ಕರಿಯ ಚಿತ್ರದ ಮುಖಾಂತರ ಚಲನಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ದರ್ಶನ್ ಸ್ವಾಭಾವಿಕವಾಗಿ ಚಲನಚಿತ್ರಕ್ಕಿಂತ ಮುಂಚೆ ಕೆಲವು ಧಾರಾವಾಹಿಗಳಲ್ಲಿ ನಟಿಸಿದ್ರಿ ಇವರು. 2003ರಿಂದ ಪ್ರಾರಂಭವಾಗಿರ್ತಕ್ಕಂಥ ಸಿನಿ ಜರ್ನಿ ಡೆವಿಲ್ ಅವ್ರಿಗೂ ಬಂದಿದೆ ಇವತ್ತು. ಒಂದು ಕಡೆ ಚಲನಚಿತ್ರರಂಗದ ಇತಿಹಾಸದಲ್ಲಿ ಒಬ್ಬ ಹೀರೋ, ಜೈಲೊಳಗಿದ್ದುಕೊಂಡ ಒಬ್ಬ ಹೀರೋನ ಚಿತ್ರ ಬಿಡುಗಡೆ ಆದ ನಂತರ ಈ ಮಟ್ಟಕ್ಕೆ ಸಂಭ್ರಮ ಪಟ್ಟಿರ್ತಕ್ಕಂಥದ್ದು ಇದು ಭಾರತ ಚಿತ್ರರಂಗದ ಇತಿಹಾಸದಲ್ಲಿ ಇದು ಪ್ರಥಮ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಯಾವ ಉದಾಹರಣೆಗಳು ಸಿಕ್ಕಿಲ್ಲ. ಒಬ್ಬ ಚಲನಚಿತ್ರ ಖ್ಯಾತ ನಟ ಜೈಲೊಳಗಿದ್ದಂತ ಸಂದರ್ಭ, ಆತನ ಚಿತ್ರ ಬಿಡುಗಡೆ ಆದಂತ ಸಂದರ್ಭದಲ್ಲಿ ಆತನ ಅಭಿಮಾನಿಗಳು ಥಿಯೇಟರ್ಗಳಗಡೆ ಸಿಳ್ಳೆ ಹೊಡಿತಾ ಇದ್ದಾರೆ, ಪಟಾಕ್ಷಿ ಹಚ್ತಾ ಇದ್ದಾರೆ, ಅನ್ನದಾನ ಮಾಡ್ತಾ ಇದ್ದಾರೆ, ಆತನ ಫೋಟೋ ಹಿಡ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಳ್ಳೆ ಹೆಸರು ಮಾಡಿದ್ರು ದರ್ಶನ್. ಯಾಕೆಂದ್ರೆ ಬಹುತೇಕ ಚಲನಚಿತ್ರ ಮಂದಿರದಲ್ಲಿ ಈ ಹಳೆ ಕಾಲದ ನಟರೇನಿದ್ರು, ವಿಲನ್ಗಳು, ಸೈಡ್ ಆಕ್ಟರ್ಸ್, ಇವರೆಲ್ಲರ ಮಕ್ಕಳುಗಳನ್ನ ಬೆಳ್ಳಿತೆರೆ ಮತ್ತು ಚಲನಚಿತ್ರರಂಗದ ಒಂದು ಟೀಮ್ ಏನಿತ್ತು ಅಲ್ಲಿ ಬೆಳೆಸಕ್ಕೆ ಪ್ರಯತ್ನ ಪಟ್ಟರು ದರ್ಶನ್ ಅವರು ಅಂತ ಕೇಳಿದೀವಿ. ಬಹುತೇಕರಿಗೆ ಸಹಾಯ ಮಾಡಿದ್ದಾರೆ ಅನ್ನೋದು ಓಕೆ, ಒಪ್ಕೊಳ್ಳೋಣ. ಎಲ್ಲೋ ಒಂದ್ ಕಡೆ ಈ ಚಿತ್ರ ಸಂಭ್ರಮ ಪಡ್ತಕ್ಕಂತ ಸಂದರ್ಭದಲ್ಲಿ ಅವರು ಜೊತೆಗಿರ್ಬೇಕಾಗಿತ್ತು ಅಂತ ಕೆಲವು ಅಭಿಮಾನಿಗಳು ಕಣ್ಣೀರಿಟ್ಟಿದ್ದಾರೆ, ರಾಜ್ಯಾದ್ಯಂತ ನೋಡಿದ್ದೀವಿ ನಾವು. ಆದ್ರೆ 1 ಸೆಕೆಂಡ್ ದುಡುಕಿದ್ದಕ್ಕೆ ಇವತ್ತು ಒಬ್ಬ ನಟ ತನ್ನ ಚಿತ್ರ ರಿಲೀಸ್ ಆದಂತ ಸಂದರ್ಭ ರೆಸ್ಪಾನ್ಸ್ ಹೆಂಗಿದೆ ಅಂತ ನೋಡೋಕೆ ಹೆದರುಗಡೆ ಇರಬೇಕಾಗಿತ್ತು. ಅಲ್ಲಿ ಒಂದು ಕಡೆ ದುಡುಕಿದ್ದಕ್ಕೆ ಒಂದು ಕಡೆ ಪಶ್ಚಾತ್ತಾಪ ಪಡ್ತಕ್ಕಂಥ ಸಂದರ್ಭ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ, ಡಿಬಾಸ್ ಅವ್ರಿಗೆ ಬಂದು ಒದಗಿದೆ ಅಲ್ವಾ. ನೋಡೋಣ, ಈ ಚಿತ್ರದಲ್ಲಿ ತೋರಿಸಿರೋ ಹಾಗೆ ಕೆಲವು ರಿವ್ಯೂಸ್ ಗಳ ಪ್ರಕಾರ ರಾಜಕೀಯ ಚಿತ್ರರಂಗವನ್ನ ದರ್ಶನ್ ಪ್ರವೇಶ ಮಾಡ್ತಾರಾ, ಸಿಎಂ ಆಗ್ತಾರಾ ಅನ್ನೋದು ಒಂದು ಪ್ರಶ್ನಾರ್ಥಕವಾಗಿದೆ ಅಂತ ಅಭಿಮಾನಿಗಳಲ್ಲಿ. ಸೊ ಕೆಲವೊಬ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಬರಿತಾ ಇದ್ದಾರೆ, ಎಸ್ ಬಿಡುಗಡೆ ಆದ ನಂತರ ಕೇಸಿಂದ ಖುಲಾಸೆಗೊಂಡ ನಂತರ ಒಬ್ಬ ದರ್ಶನ್ ಡೆಫಿನೆಟ್ಲಿ ಕರ್ನಾಟಕ ರಾಜ್ಯದ ಸಿಎಂ ಆಗ್ತಾರೆ ಅನ್ನೋದು ಕೂಡ ಕೆಲವರ ಅಭಿಮಾನಿಗಳ ಒಂದು ರಿವ್ಯೂ ಆಗಿದೆ. ನೋಡೋಣ ಯಾವಾಗ ಏನು ಬದಲಾಗುತ್ತೋ ಗೊತ್ತಿಲ್ಲ. ಈ ಚಲನಚಿತ್ರರಂಗ ಆಗಲಿ ರಾಜಕೀಯ ರಂಗ ಯಾವಾಗ ಏನು ಚೇಂಜ್ ಆಗುತ್ತೆ, ಏನು ಬದಲಾಗುತ್ತೆ, ಯಾವ ಹೇಳಿಕೆಗಳು ಹೆಂಗೆ ಉಲ್ಟಾ ಆಗ್ತಾವ ಅನ್ನೋದೇ ಗೊತ್ತಾಗಲ್ಲ. ಬಟ್ ಈಗಂತೂ ಕೊಪ್ಪಳ ಚಲನಚಿತ್ರರಂಗ ಏನಿದೆ, ಶಾರದಾ ಚಿತ್ರಮಂದಿರದಲ್ಲಿರ್ತಕ್ಕಂಥ ಈ ಒಂದು ಖುಷಿ ಒಳಗಡೆ ಇರ್ತಕ್ಕಂಥ ದರ್ಶನ್ ಅವರಿಗೆ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೊಪ್ಪಳ ನ್ಯೂಸ್.